ಕಾಲಬುಡದಲ್ಲಿ ಇವತ್ತು ಸಿಕ್ಕಿದೆ ಅಸೌಖ್ಯ ಆದವರಿಗೆ. ಎರಡನೇದು ಡಾಕ್ಟರ್ ಬಶೀರ್ ಅಂತಹ ವ್ಯಕ್ತಿತ್ವ ಒಬ್ಬ ಡಾಕ್ಟ್ರುಗಳು ಮಂಗಳೂರಿನಂಥ ಈ ಒಂದು ಕೇಂದ್ರ ಪ್ರದೇಶದಲ್ಲಿ ಇವತ್ತು ಪ್ರಾರಂಭ ಮಾಡೋ ಮೂಲಕ ಅದು ಬರೇ ಒಂದು ವೈದ್ಯಕೀಯ ಕ್ಷೇತ್ರ ಮಾತ್ರ ಅಲ್ಲ, ಯಾರೆಲ್ಲ ವಿದ್ಯಾರ್ಥಿಗಳು ಆಸಕ್ತಿಯಿಂದ ನಾನು ಮುಂದಿನ ದಿನಗಳಲ್ಲಿ ಒಂದು ವೈದ್ಯನಾಗಬೇಕು ಯಶಸ್ಸು ಕನಸು ಕಾಣ್ತಾರ ಅವ್ರಿಗೆಲ್ಲರಿಗೂ ಕೂಡ ಬಶೀರ್ನ ಆತ್ಮಚರಿತ್ರೆ ಒಂದು ದೊಡ್ಡ ಮಟ್ಟದ ದಿಕ್ಸೂಚಿ ಮತ್ತು ಮಾರ್ಗದರ್ಶನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂದರೆ ಇಲ್ಲಿ ಬಹುಶಃ ಅವರು ಒಂದು ಅತ್ಯುತ್ತಮವಾದ ಸ್ಟೂಡೆಂಟ್ ಆಗಿದ್ದುಕೊಂಡು ಇವತ್ತು ಬಾಲಗಂಗಾಧರ ಸ್ವಾಮೀಜಿಯವರನ್ನು ಬಹುಶಃ ಆಧುನಿಕ ಬಹುಶಃ ಅವರು MBBS ಕಲಿತು, ತದನಂತರ ಬಹುಶಃ ಫಾದರ್ ಮುಲ್ಲರ್ಸ್ನಲ್ಲಿ, ತದನಂತರ KMCಯಲ್ಲಿ ಬಹುಶಃ ಎಲ್ಲ ವರ್ಗ ಒಂದು ವ್ಯವಸ್ಥೆ ಪಡೆದುಕೊಂಡು ಅತ್ಯುತ್ತಮವಾದ ಹಾಸನದಲ್ಲಿ ಪ್ರಾರಂಭ ಮಾಡಿ ಅತ್ಯಂತ ಯಶಸ್ವಿ ವೈದಿಕರಾಗಿ ಅಲ್ಲಿ ತಮ್ಮ ಜನಪ್ರಿಯ ಆಸ್ಪತ್ರೆ ಉದ್ಘಾಟನೆ ಮಾಡಿತು. ಅದು ನಾನೇ ಆರೋಗ್ಯ ಸಚಿವನಾಗಿ ಅವತ್ತು ನಾನು ಉದ್ಘಾಟನೆ ಮಾಡಿದ್ದೆ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ಇವತ್ತು ಡಾಕ್ಟರ್ ಬಶೀರ್ ಅವರು ಒಂದು ಅತ್ಯುತ್ತಮವಾದ ವೈದ್ಯರಾಗಿ ಎಲ್ಲರಿಗೊಂದು ಮಾರ್ಗದರ್ಶನ ಕೊಡುವಂಥ ಒಂದು ವ್ಯಕ್ತಿತ್ವ, ಅದ್ರ ಜೊತೆಯಲ್ಲಿ ಇಲ್ಲಿ ಸೇವೆ ಇವತ್ತು ಪ್ರಾರಂಭ ಮಾಡಿ ಕೊಡಲಿಕ್ಕೆ ಅವರಿಗೆ ಬಹುಶಃ ತಂದೆ ತಾಯರ ಮತ್ತು ಅವರೆಲ್ಲ ಗುರು ಹಿರಿಯರ ಜೊತೆಯಲ್ಲಿ ಅವರಿಗೆ ಸಹಕಾರ ಕೊಟ್ಟಂಥ ಆತಿಚುಂಚನಗಿರಿ ಸ್ವಾಮೀಜಿಯವರನ್ನು, ಅದೇ ರೀತಿ ನಮ್ಮ KMC ಆಸ್ಪತ್ರೆ ಮಾಲೀಕರನ್ನು ಡಾಕ್ಟರ್ಗಳನ್ನು, ಅದೇ ರೀತಿ ನಮ್ಮ ಫಾದರ್ ಮುಲ್ಲರ್ಸ್ ಕೊಡುವಂಥ ಫಾದರ್ಗಳು ಮತ್ತು ಇವತ್ತು ಇರುವಂಥ ವೈದ್ಯರುಗಳನ್ನು ಯಾರನ್ನು ಅತ್ಯಂತವಾಗಿ ಕಲಿಸಿ ಅತ್ಯುತ್ತಮ ಡಾಕ್ಟರ್ ಮಾಡಿದಾರ ಇವರೆಲ್ಲ ನಾವು ಸ್ಮರಿಸೋದು ಅತ್ಯಗತ್ಯ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಬಶೀರ್ ಎಂಬವರು ಇವತ್ತು ಡಾಕ್ಟರ್ ಆಗಬೇಕಾದ್ರೆ ಎಲ್ಲ ಜಾತಿ ಎಲ್ಲ ವರ್ಗದವರ ಸಹಕಾರ ಮುಖಾಂತರ ಆಗಿದ್ದಾರೆ ಅಂತೇಳಿ ನಾನು ಸರ್ವರಿಗೆ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಾವೆಲ್ಲರ ವಿಶ್ವಾಸ ಪಡೆದುಕೊಂಡು ಎಲ್ಲ ಧರ್ಮದವರ ಸಹಕಾರ ಪಡೆದುಕೊಂಡು ನಾವು ಎಲ್ಲರಿಗೆ ಸಹಕಾರ ಕೊಟ್ಟು ಸರ್ವರಿಗೆ ಕೂಡ ಸಹಕಾರಗೊಂಡ ಮನೋಭಾವ ಬಹುಶಃ ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳೋದು ಅತಿ ಅಗತ್ಯ. ಅದೇ ಅವರ ವ್ಯಕ್ತಿತ್ವ ಒಂದು ದೊಡ್ಡ ಸಂದೇಶ ಅಂತ ನಾನು ಇಡೀ ಜಿಲ್ಲೆಯ ಜನತೆಗೆ ಯುವಕರಿಗೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದರ ಜೊತೆಯಲ್ಲಿ ಅವರು ವೈದ್ಯರಾಗಿ ಬಹುಶಃ ಪ್ರಾರಂಭ ಮಾಡಿದ್ರು ಹಾಸನದಲ್ಲಿ. ಅವರು ಮಂಗಳೂರಿನವ್ರಿಗಿದ್ರು ಕೂಡ ಹಾಸನದ ಸರ್ವ ಜನತೆಯು ಕೂಡ ಅವರಿಗೆ ಸಹಕಾರ ಕೊಟ್ಟು ಇದು ನಮ್ಮ ಮಣ್ಣಿನ ಮಗ ಅಂತ ಎನಿಸಿಕೊಂಡು ಎಲ್ಲ ರೀತಿಯ ಸಹಕಾರ ಕೊಟ್ಟು ಹಾಸನದಲ್ಲೇ ಅವರ ಪ್ರಥಮವಾಗಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿ ಯಶಸ್ವಿ ಆಗಲಿಕ್ಕೆ ಅವರ ಕೌಶಲ ಜೊತೆಯಲ್ಲಿ ಹಾಸನದ ಸರ್ವ ಜನರ ಸಹಕಾರ ಪ್ರೀತಿ ವಿಶ್ವಾಸ ಶ್ರೇಯಸ್ ಪಟೇಲ್ ಇರಲಿ ಎಲ್ಲ ನಮ್ಮ ಜನಪ್ರತಿನಿಧಿ ಯಾರಿದ್ದಾರೆ ಹಾಸನದಲ್ಲಿ ಅವರ ವಿಶೇಷ ಪ್ರೀತಿಯ ಪ್ರೋತ್ಸಾಹ ಕೊಡೊಂದು ಕಾರಣ. ಅದಕ್ಕಾಗಿ ನಮ್ಮ ಮಂಗಳೂರಿನ ಜನತೆಯ ಪರವಾಗಿ ನಾವು ಹಾಸನ ನಿಮಗೆಲ್ಲರಿಗೂ ಕೂಡ ನಮ್ಮ ವಿಶೇಷವಾದ ಧನ್ಯವಾದ ಶುಭಾಶಯತೆ ನಾನು ಇವತ್ತು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದೀಗ ಅವರ ಒಂದು ಹೆಜ್ಜೆ ಯಶಸ್ಸಿನ ಆ ಮೇಲ್ತಟ್ಟಾಗಿದ್ದುಕೊಂಡು ಎರಡನೇ ಒಂದು ಹಂತದ ಇವತ್ತು ಯಶಸ್ವಿಯಾಗಿ ಮಂಗಳೂರಿಗೆ ಇವತ್ತು ಬಂದಿದ್ದಾರೆ. ನಾನು ಇಡೀ ಮಂಗಳೂರು ಮತ್ತು ಕರಾವಳಿ ಜನತೆಯ ಪರವಾಗಿ ಡಾಕ್ಟರ್ ಬಶೀರ್ ಅವರ ಕುಟುಂಬಸ್ಥರನ್ನು ಇಡೀ ಅವರ ವೈದ್ಯಕೀಯ ಕ್ಷೇತ್ರ ನಿರ್ವಹಿಸುವ ಸರ್ವಕ್ಕೂ ನಾನು ಸ್ವಾಗತಿಸಿ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಅದೇ ರೀತಿ ಈ ಊರವರು ಕೂಡ ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋದು, ಕೊಡಕಲ್ ಮತ್ತು ಈ ಪ್ರದೇಶದ ಊರವರು ಕೂಡ ಭಾಗ್ಯ ಅಂತೇಳಿ ಊರವರು ಆಲೋಚನೆ ಮಾಡಬೇಕು. ಯಾಕೆ ಒಂದು ಆಸ್ಪತ್ರೆ ಪ್ರಾರಂಭ ಮಾಡಬೇಕಾದ್ರೆ ಅಷ್ಟು ಸುಲಭ ಇಲ್ಲ, ಭಾಳ ಕಷ್ಟ ಇದೆ. ಆ ಎಲ್ಲ ಶ್ರಮವನ್ನು ಯಾರು ವಹಿಸಿಕೊಂಡು ಜಾಗ ಪರ್ಚೇಸ್ ಮಾಡೋದು, ಪರ್ಮಿಷನ್ ಮಾಡೋದು, ಅದಕ್ಕೆ ಅನುಗುಣವಾಗಿ ಪರ್ಮಿಷನ್ ತೆಗೊಳ್ಳೋದು, ಕೆಲಸ ಆರ್ಥಿಕವಾದ ಎಲ್ಲ ಖರ್ಚು ದುಡ್ಡು ವೆಚ್ಚ ಹಾಕಿ ಸಮಯ ಅಲ್ಲಿ ಇವತ್ತು ಅತ್ಯುತ್ತಮವಾದ ಒಂದು ಆಸ್ಪತ್ರೆಯನ್ನು ಈ ಒಂದು ಪ್ರದೇಶದಲ್ಲಿ ಯಾರು ನಿರ್ಮಾಣ ಮಾಡಿದ್ದಾರೆ? ಬಶೀರ್ ಮತ್ತು ಅವ್ರ ಕುಟುಂಬ ತಂಡದವರು ನಿರ್ಮಾಣ ಮಾಡಿದ್ದಾರೆ. ಅದರ ಲಾಭ ಅವರಿಗೆ ಮಾತ್ರ ಅಲ್ಲ, ಇಡೀ ಊರವ್ರಿಗೆ ಇವತ್ತು ಲಾಭ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮುಂಚೆ 10 ಲಕ್ಷ ಇದ್ದರೆ ಈಗ ನಿಮ್ಮ ಲ್ಯಾಂಡ್ 15 ಲಕ್ಷ ಆಗುವಂಥ ಪರಿಸ್ಥಿತಿ ಆಯಿತು. ಪರೋಕ್ಷವಾಗಿ ಈ ಊರವರಿಗೆ ಅದೆಲ್ಲ ಲಾಭ ಸಿಕ್ಕುವಂಥ ಅವಕಾಶ ಇವತ್ತು ಆಗ್ತದೆ. ಅದು ಈ ಊರವರ ಜವಾಬ್ದಾರಿ ಏನು? ಇಂತೆಲ್ಲ ಸಂಘ ಸಂಸ್ಥೆಗಳು ಯಾರೇ ಮಾಡಲಿ ಮುಂದೆ ಬಂದಾಗ ಎಲ್ಲ ರೀತಿಯ ಪ್ರೋತ್ಸಾಹ ಕೊಟ್ಟು ಇಲ್ಲಿ ಅಭಿವೃದ್ಧಿ ಪಡಲಿಕ್ಕೆ ಸಂಪೂರ್ಣ ಸಹಕಾರ ಊರವರು ಕೂಡ ಕೊಡೋದು ಅತ್ಯುತ್ತಮ ದೊಡ್ಡ ಮಟ್ಟದ ಊರಿನವರ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆಸ್ಪತ್ರೆ ಸಂದರ್ಭದಲ್ಲಿ ನಾನು ಬಹುಶಃ ಆಸ್ಪತ್ರೆ ಹೇಗಿರಬೇಕು ನಾನು ಹೇಳಬೇಕಂತ ಎಲ್ಲ ವೈದ್ಯರಿಂದ ನಾವು ಕಲಿಬೇಕು, ನಾವು ಹೇಗೆ ಬಹುಶಃ ಇಲ್ಲಿ ಆಸ್ಪತ್ರೆಗೆ ನಿಭಾಯಿಸಬೇಕಂತೇಳಿ. ಎಲ್ಲಕ್ಕಿಂತ ಜಾಸ್ತಿಯಾಗಿ ನನ್ನ ಸನ್ಮಿತ್ರವರೇ ಡಾಕ್ಟರ್ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಅವರೇ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್. ಶಾಸಕರಾಗಿದ್ದಾಗ ನಾನು ಮತ್ತು ಅವ್ರ ಜೊತೆಯಲ್ಲಿ ಕೂತ್ಕೊಂಡಿದ್ದೆವು. ಮಂತ್ರಿ ಆಗಿದ್ದಾಗ ನಾನು ಹೆಲ್ತ್ ಮಿನಿಸ್ಟರ್ ಅವ್ರ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದೆವು. ಮೊನ್ನೆ ನಾವು ಬಹುಶಃ ಮತ್ತೆ ನಾವು ಆಯ್ಕೆಯಾಗಿ ಬಂದಾಗ ನಾವು ಮತ್ತೆ ಅಲ್ಲಿ ಜೊತೆಯಲ್ಲಿ ಕೂತ್ಕೊಂಡಿದ್ದೆವು. ಅವತ್ತು ಪ್ರಥಮ 2ನೇ ದಿವಸ ನನ್ನನ್ನು ಟೆಂಪರರಿ ಆಗಿ ಸಭಾಧ್ಯಕ್ಷರು ಮಾಡಿದರು ಓತು ಕೊಡಲಿಕ್ಕೆ ಬೇರೆಯವರಿಗೆ. ಆಗ ನನ್ನನ್ನು ಕರೆದಾಗ ನನ್ನ ಪಕ್ಕದಲ್ಲಿ ಕೂತು, ಆಗ ಮಂತ್ರಿ ಏನಾಗಲಿಲ್ಲ, ಇನ್ನು ಆಗಬೇಕಷ್ಟೇ 2 ದಿವಸ ನಂತರ. ಆಗ ನನ್ನ ಕರೆದಾಗ ಪಕ್ಕದಲ್ಲಿ ಶ್ಯಾಮ್ ಪ್ರಕಾಶ್ ಪಾಟೀಲ್ ಇದ್ದ. ಅವನದು ಅಲ್ಲಿ ಹೋಗಬೇಡ, ನೀನಲ್ಲಿ ಕೂತ್ಕೊಂಡು ನಿನ್ನ ಫೋಟೋ ತೆಗೆದು ಡೆಲ್ಲಿಗೆ ಕಳಿಸಿದರೆ ಇವನೇ ಇದಕ್ಕೆ ಫಿಟ್ ಅಂತೇಳಿ ನಿನ್ನನ್ನು ಇಲ್ಲಿ ಪರ್ಮನೆಂಟ್ ಮಾಡ್ತಾರೆ ಅಂತಂದು ಅದನ್ನು ಹೋಗೋದೇ ಗೊತ್ತಿಲ್ಲ. ಹೋಗಿ ಇವನು ಹೇಳಿದಾಗೆ ಮರುದಿವಸ ನಾನು ಸ್ಪೀಕರ್ ಪೋಸ್ಟ್ ಕೊಡೋಂಥ ವಿಚಾರ ಇವತ್ತಾಯಿತು. ಆದ ಕಾರಣ ಫಸ್ಟೇ ಆ ಬಲ ಆತ್ಮೀಯತೆಯಿಂದ ಇದ್ದೆವು. ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ ಪ್ರಾಮಾಣಿಕತೆ, ಬದ್ಧತೆ ಮತ್ತು ನಿಮ್ಮ ಫೀಲ್ಡ್ನಲ್ಲಿ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ, ಯಾರಿಗೂ ಕೂಡ ಒಂದು ಕಿರುಕುಳ ಆಗದ ರೀತಿಯಲ್ಲಿ ಎಲ್ಲ ವೈದಿಕರಿಗೆ ಮಾತ್ರ ಅಲ್ಲ
ಪೇಷಂಟ್ಗಳಿಗೆ ಕೂಡ ಸಮಾನ ರೀತಿಯಿಂದ ಸವಲತ್ತು ಸಿಕ್ಕುವಂತಹ ನಿಮ್ಮ ವೈದ್ಯರ ಗೌರವವನ್ನು ಉಳಿಸುವಂಥ ಎಲ್ಲ ನಿಯಮಗಳನ್ನು ಮತ್ತು ಆಡಳಿತವನ್ನು ಈ ಸಚಿವರು ಖಂಡಿತವಾಗಿ ಮಾಡ್ತಾರೆ ಎಂಬ ಆತ್ಮವಿಶ್ವಾಸ ಖಂಡಿತವಾಗಿದೆ. ಅದನ್ನು ಅವರಿಂದಲೇ ಇದು ಉದ್ಘಾಟನೆ ಆಗಿರೋದು ಅತ್ಯಂತ ಸಂತೋಷ. ಅವರಿಗೆ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇದು ಸಲ್ಲಿಸಿಗೆ ನಾನು ಇವತ್ತು ಬಯಸ್ತೇನೆ. ನಾನೆಲ್ಲ ಜನಸಾಮಾನ್ಯರಿಗೆ ಹೇಳಿದಿಷ್ಟೇ, ಇದೊಂದು ಆಸ್ಪತ್ರೆ. ಯಾರಿಗೆ ಅಸೌಖ್ಯರಾಗಿದ್ದಾರೆ ಅವರಿಗೆ ಆಸ್ಪತ್ರೆ, ಯಾರಿಗೆ ಅಸೌಖ್ಯರಾಗಿಲ್ಲ ಇದೊಂದು ಅವೇರ್ನೆಸ್ ಸೆಂಟರ್ ಆಗಬೇಕು. ಇದೊಂದು ಕಮ್ಯುನಿಟಿ ಆಸ್ಪತ್ರೆ ಥರ ಸಾಮಾಜಿಕವಾದ ಜನಜಾಗೃತಿ ಮೂಡಿಸುವಂಥ ಕೆಲಸ ಅದು ನಿಮ್ಮ ಆಸ್ಪತ್ರೆ ವೈದ್ಯರು ಮತ್ತು ನರ್ಸ್ಗಳು ಕೂಡ ಮಾಡಬೇಕು. ನಾವು ರೋಗ ಬರದ ರೀತಿಯಾಗಿ ತಡೆಗಟ್ಟಬೇಕಂತ, ರೋಗ ಬಂದವರಿಗೆ ಮದ್ದು, ರೋಗ ಬರದವರಿಗೆ ಇನ್ನು ಬರದ ರೀತಿಯಂಥ ಜನಜಾಗೃತಿ ಕಾರ್ಯಕ್ರಮಗಳು ಬಹುಶಃ ನಿಮ್ಮಿಂದ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ಜನಜಾಗೃತಿ ನಾವು ರಾಜ್ಯಕ್ಕೆ ಅದವ್ರು ಏನು ಹೇಳಿದ್ರು ಕೂಡ ಇದು ರಾಜ್ಯಕ್ಕೆ ಅಂತ ಅಷ್ಟು ಗಮನ ಕೊಡೋದಿಲ್ಲ. ನೀವು ಡಾಕ್ಟರ್ಗಳು ಮತ್ತು ನರ್ಸ್ಗಳು ಹೇಳಿದಾಗ ಅದಕ್ಕೆ ಜನ ವಿಶೇಷವಾದ ಮಹತ್ವ ಕೊಡ್ತಾರೆ. ಅದಕ್ಕಾಗಿ ಬಹುಶಃ ತಾವೆಲ್ಲರೂ ಕೂಡ ದೊಡ್ಡ ಮಟ್ಟದ ಜನಜಾಗೃತಿಯ ಕಾರ್ಯಕ್ರಮವನ್ನು ರೋಗ ಬರದ ರೀತಿ ತಡ್ಕೊಳ್ಳಿಕ್ಕೆ ಭಾಳಷ್ಟು ಅವಕಾಶಗಳಿದೆ. ಯಾಕೆಂತೇಳಿ ಎಲ್ಲ ರೋಗಗಳು ಆಟೋಮೆಟಿಕ್ಕಾಗಿ ಬರುವುದಿಲ್ಲ. ನಮ್ಮ ಪರಿಸರ, ನಮ್ಮ ಊಟದ ಅಭ್ಯಾಸ, ನಮ್ಮ ಲೈಫ್ ಸ್ಟೈಲ್ ಇದರಿಂದಾಗಿ ಬಹುತೇಕ ಇವತ್ತು ಜ್ವರಗಳು ಬರೋದು. ನಾನು ಬಹುಶಃ ಮಂತ್ರಿಗಾಗಲೇ ಹೇಳಿದ್ದೆ, ಈಗಲೇ ಭಾಳಷ್ಟು ಮಕ್ಕಳಿಗೆ ಅಲ್ಲಿ ಇಲ್ಲಿ ವೈರಲ್ ಫೀವರ್ ಅಂತ ಎಲ್ಲ ಫುಲ್. ಇನ್ನು 2 ತಿಂಗಳು ಹೋದರೆ ಚಳಿಗಾಲದಲ್ಲಿ ವೈರಸ್ ಡಬಲ್ ಆಗ್ತದೆ, ನಮಗೆ ಜಾಗ ಸಿಕ್ಕಲಿಕ್ಕೆ ಇರಲಿಕ್ಕಿಲ್ಲ. ಈಗಲೇ ಬಹುಶಃ ಅದರ ಬಗ್ಗೆ ಚಿಂತಿತವಾಗಿದ್ದುಕೊಂಡು ದೊಡ್ಡ ಮಟ್ಟ ಜನಜಾಗೃತಿ ಹಮ್ಮಿಕೊಂಡು ಆದಷ್ಟು ರೋಗ ತಡೆಗಟ್ಟುವಂಥ ಕೆಲಸಕ್ಕೆ ಸಂಘ ಸಂಸ್ಥೆಗಳು, ಮನೆಯವರು, ಪ್ರತಿಯೊಬ್ಬರು ಕೂಡ ಆಸಕ್ತಿಯಿಂದ ವಹಿಸ್ಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಹಿಂದೆ ತಂದೆ ತಾಯಂದಿರೇ ಜವಾಬ್ದಾರಿ ಭಾಳಷ್ಟಿದೆ. ನಾನು ಹಿಂದೆ ಕೂಡ ನಾನು ಒಂದೇ ಮಾತಲ್ಲಿ ನಾನು ಮುಗಿಸುವಂಥವ್ರು. ನಾನು ಭಾಳಷ್ಟು ಹೇಳ್ತಾ ಇದ್ದೇನೆ, ತಂದೆ ತಾಯಂದಿರ ಜವಾಬ್ದಾರಿ ಭಾಳಷ್ಟಿದೆ. ಆದ ಕಾರಣ ಆರೋಗ್ಯ ಕ್ಷೇತ್ರದಲ್ಲಿ ಜನಜಾಗೃತಿ ಮೂಡಿಸುವಂಥ ಕೆಲಸ ಬಹುಶಃ ನಿಮ್ಮ ಪ್ರತಿಯೊಬ್ಬರನ್ನು ಕೂಡ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದಾಗ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಎಲ್ಲರೂ ಕೂಡ ಅತ್ಯುತ್ತಮವಾದ ಬರೀ ವೈದ್ಯಕೀಯರು ಮಾತಲ್ಲ, ವ್ಯಕ್ತಿತ್ವ ಕೂಡ ಭಾಳಷ್ಟು ಪ್ರೀತಿಯಿಂದ ಮಾತಾಡೋದು, ಭಾಳ ಸೌಮ್ಯತೆಯಿಂದ ಮಾತಾಡೋದು, ಭಾಳಷ್ಟು ಆತ್ಮೀಯತೆಯಿಂದಿರೋದು, ಪ್ರಾಮಾಣಿಕ ಮತ್ತು ನಿಯತ್ತಿಗೆ ಅದರದ್ದು ಶ್ರದ್ಧಾ ಭಕ್ತಿಯಿಂದ ಬಹುಶಃ ಎಲ್ಲವರ CO ಇರಲಿ, ಎಲ್ಲ ಡಾಕ್ಟರ್ಗಳಿರಲಿ, ಎಲ್ಲರೂ ಕೂಡ ಇವತ್ತು ಭಾಳ ಅತ್ಯುತ್ತಮವಾದ ಕಾರಣ ಜೊತೆಯಲ್ಲಿ ಇದು ಅತ್ಯಂತ ಪ್ರೀತಿಯ ಸರ್ವರಿಗೂ ಕೂಡ ವಿಶ್ವಾಸವುಳ್ಳಂತಹ ಮತ್ತು ಸರ್ವರಿಗೂ ಕೂಡ ಆಕರ್ಷಿಸುವಂಥ ಕೇಂದ್ರ ಖಂಡಿತವಾಗಿ ಆಗ್ತದೆ ಅಂತ ಮುಂದಿನ ನಾನು ಇಚ್ಛಿಸಿಕೊಂಡು ಬಹುಶಃ ಇವತ್ತು ಬಶೀರ್ ಅಕ್ಕನವ್ರು ಬಹುಶಃ ಇವತ್ತು ಆಸ್ಪತ್ರೆ ಮಾತ್ರ ಅಲ್ಲ, ಸ್ಕೂಲ್ ಇದೆ, ಬೇರೆ ಬೇರೆ ವ್ಯವಸ್ಥೆ ಇದೆ. ನಾನು ನಿಮಗೆ ಶುಭ ಸಲ್ಲಿಸುವಂಥದ್ದು ಎಲ್ಲ ಇದೆ. ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಮೆಡಿಕಲ್ ಕಾಲೇಜ್ ಮತ್ತು ದೊಡ್ಡ ಯೂನಿವರ್ಸಿಟಿ ನಿಮ್ಮಿಂದ ಪ್ರಾರಂಭ ಆಗಲಿ, ಬಹುಶಃ ಎಲ್ಲರಿಗೂ ಪ್ರಯೋಜನ ಸಿಕ್ಕಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು.